ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು. ಇವತ್ತು ಹೈಕೋರ್ಟಲ್ಲಿ ಅದರ ಬಗ್ಗೆ ವಿಚಾರಣೆ ಇತ್ತು. ನಿನ್ನೆ ಕೂಡ ತಡೆಯಾಜ್ಞೆ ನೀಡಿದ್ರು ಸಹ ಅದನ್ನ ಮೀರಿ ಪ್ರತಿಭಟನೆಗೆ ಭಾಗಿಯಾಗಿದ್ರು. ಇವತ್ತು ಹೈಕೋರ್ಟಲ್ಲಿ ಏನಾಯಿತು, ಇದ್ರ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಹಾಕಿದಂತಹ ದೀಕ್ಷಾ ಅಮೃತೇಶ್ ನಮ್ಮ ಜೊತೆ ಇದ್ದಾರೆ ವಕೀಲರು. ಮೇಡಮ್, ಹೈಕೋರ್ಟ್ ಅವರು ಈಗ ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಇದ್ದಂತಹ ಗೊಂದಲಕ್ಕೆ ಮುಖ್ಯವಾಗಿ ಸಾರಿಗೆ ನೌಕರರು ಪ್ರತಿಭಟನೆ ಎದ್ದಿದ್ದು ತಮ್ಮ ಬೇಡಿಕೆ 38 ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ ಅನ್ನೋದು ಮತ್ತು 25% ಹೈಕ್ ಮಾಡಿ ಅನ್ನೋದು. ಈಗ ನಿನ್ನೆ ಮಧ್ಯಂತರ ತಡೆಯಾಜ್ಞೆ ನೀಡಿದರೂ ಸಹ ಅವರು ಹೋರಾಟಕ್ಕೆ ಮುಂದಾಗಿದ್ರು. ಬಸ್ಗಳು ಅಷ್ಟು ಆಪ್ರೇಟ್ ಆಗಿರಲಿಲ್ಲ. ಹೌದು, ನಿನ್ನೆ ಮಧ್ಯಾಹ್ನಕ್ಕೆ ಆಲ್ರೆಡಿ ಇಂಟರ್ಮ್ ಆರ್ಡರ್ ಸಿಕ್ಕಿತ್ತು, ಎಲ್ಲರಿಗೂ ಗೊತ್ತಾಗಿತ್ತು. ನಾವು ಹೋಗಿ ನಿನ್ನೆ ಒಂದು 7 ಗಂಟೆಗೆ ಅಲ್ಲಿ ಜಾಯಿಂಟ್ ಆಕ್ಷನ್ ಕಮಿಟಿದು ಯೂನಿಯನ್ ಇದೆಯಲ್ಲ, ಯೂನಿಯನ್ಗೆ ಹೋಗಿ ಸರ್ವ್ ಮಾಡಿದ್ವಿ. ಸೊ ಅವತ್ತಿನ ದಿನ ನಿನ್ನೆ ಆಲ್ರೆಡಿ ಆಗಿದ್ರು. ಇವತ್ತು ಬೆಳಗ್ಗೆ ಹೌದು, ಬೆಂಗಳೂರಲ್ಲಿ ಅಷ್ಟು ಡಿಸ್ಟರ್ಬೆನ್ಸ್ ಆಗಿರ್ಲಿಕ್ಕಿಲ್ಲ. ಬಟ್ ಬೇರೆ ಗ್ರಾಮಾಂತರ ಜಿಲ್ಲೆಗಳಲ್ಲಿ, ಬೆಳಗಾವಿಯಲ್ಲಿ, ಕೊಪ್ಪಳದಲ್ಲಿ, ವಿಜಯನಗರದಲ್ಲಿ, ಹೊಸಪೇಟೆಯಲ್ಲಿ ಅಲ್ಲೆಲ್ಲ ಎಜುಕೇಷನ್ಗೆ ಎಫೆಕ್ಟ್ ಆಗಿದ್ದು, ಹಾಸ್ಪಿಟಲ್ಸ್ಗೆ ಎಫೆಕ್ಟ್ ಆಗಿದ್ದು, ಜನರಿಗೆ ಆಕ್ಚುಲಿ ಬಸ್ ಇಲ್ದೇನೆ ಓಡಾಡಕ್ಕಾಗ್ದೇನೆ ಇರೋಂಥ ಎಫೆಕ್ಟ್ ಆಗಿರೋದು ಅಲ್ಲೊಂದು 40-50% ಎಫೆಕ್ಟ್ ಆಗಿದೆ ಅಂತ ಅನ್ನೋದು ಗೊತ್ತಾಯ್ತು. ಅದನ್ನ ಇವತ್ತು ಕೋರ್ಟ್ ಗಮನಕ್ಕೆ ತಲುಪಿತ್ತು. ಅದಕ್ಕೆ ಕೋರ್ಟ್ ಕೇಳ್ತು ಇವಾಗ ಈ ತರ ಸ್ಟ್ರೈಕ್ ಅನ್ನೋದು, ನಿನ್ನೆ ಆಲ್ರೆಡಿ ಇಂಟ್ರಿಮ್ ಆರ್ಡರ್ ಇದ್ರು, ಹಿಂಗೆ ಸ್ಟ್ರೈಕ್ ಅಂತ ಮುಂದೆ ಬಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ವಾ ಅಂತಾನು ಕ್ವೆಶನ್ ಮಾಡಿದ್ರು. ಪ್ಲಸ್ ಆಲ್ಸೋ ಅದಾದ್ಮೇಲೆ ಕೋರ್ಟ್ ಗಮನಕ್ಕೆ ಬಂತು ದಟ್ ಹಿಂಗೆ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅಡಿ KSRTC ಇವೆಲ್ಲ ಕಾರ್ಪೊರೇಷನ್ಗಳನ್ನ ಬಂದಿದೆ. ಈ ತರ ಇಂಪ್ಲಿಮೆಂಟ್ ಮಾಡಿದಾಗ ಸ್ಟ್ರೈಕ್ ಹೋಗೋದು ಇಲ್ಲೀಗಲ್. ಸೊ ಕೋರ್ಟ್ ಮೇನ್ ಎಂಫಸಿಸ್ ಮಾಡಿದ್ದು ಅಂದ್ರೆ ಈ ಇಲ್ಲೀಗಲ್ ಸ್ಟ್ರೈಕು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಫಸ್ಟ್ ಆಫ್ ಆಲ್ ಅದನ್ನ ಸ್ಟಾಪ್ ಮಾಡಬೇಕು ಅಂತ. ಈ ರೆಸ್ಪಾಂಡೆಂಟ್ ನಂಬರ್ 7ಗೆ ಯಾರು ಅಪಿಯರ್ ಆಗ್ತಾ ಇದ್ರು ಅವ್ರಂದ್ರು ಇಲ್ಲ ನಮಗೆ ಲೇಟ್ ಗೊತ್ತಾಯ್ತು, ಟೆಕ್ನಿಕಲಿ ಅದು ಇದು ಅಂತ. ಬಟ್ ಆಲ್ಸೋ ನಿನ್ನೆ ಒಂದು ಇಂಟ್ರಿಮ್ ಆರ್ಡರ್ ಬಂದಿದ್ದು ಪಾಲಿಸಲಿಲ್ಲ ಅಂತ ಕೋರ್ಟ್ ವಾಸ್ ವೆರಿ ಆಂಗ್ರಿ ಆನ್ ದ ಫ್ಯಾಕ್ಟ್ ಆಫ್ ಇಟ್. ಆ್ಯಂಡ್ ಇವಾಗ ನೆಕ್ಸ್ಟ್ ಈಗಲೇ ತಡೆಗಡಿಸ್ಬೇಕು ಸ್ಟ್ರೈಕ್ನ ಅಂತ ಒಂದು ಇಂಟ್ರಿಮ್ ಆರ್ಡರ್ ಎಕ್ಸ್ಟೆಂಡ್ ಮಾಡಿದ್ರು. ಸರ್ಕಾರ ಕೋರ್ಟ್ ಈಗ ಹೇಳಿರೋದು ಈ ಕೂಡಲೇ ಪ್ರತಿಭಟನೆ ಹಿಂಪಡಿಬೇಕು. ಬಟ್ ನಿನ್ನೇನು ಇದನ್ನೇ ಹೇಳಿದ್ದು, ಆದರೂ ಸಹ ಅವರು ಹೋರಾಟಕ್ಕೆ ಮುಂದಾದರು. ಅವರ ಒಂದು ವಾದ ಏನಿತ್ತು ಅಂದರೆ ನಮಗೆ ಯಾವುದೇ ನೋಟಿಸ್ ಇಶ್ಯೂ ಆಗಿಲ್ಲ, ಮತ್ತು ನಾವು ಇದರಲ್ಲಿ ಪ್ರತಿವಾದಿನೂ ಕೂಡ ಆಗಿರಲಿಲ್ಲ ಅನ್ನೋದು ಅವರ ಒಂದು ಪ್ರಮುಖವಾದಂಥ ಒಂದು ಇದಾಗಿತ್ತು. ಇವತ್ತು ಕೋರ್ಟ್ ಕೂಡ ಅದನ್ನೇ ಎಸೆನ್ಷಿಯಲ್ ಆ್ಯಕ್ಟ್ ಪ್ರಕಾರನೇ ಅವರು ಬಂದಿರೋದಾದರೆ ಈ ಹಿಂದೆನೂ ಸಹ ನೋಟಿಸ್ ಕೊಟ್ಟಿದ್ರು, ಸರ್ಕಾರಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು. ಇದ್ರ ನಡುವೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಈ ಎಸೆನ್ಷಿಯಲ್ ಆ್ಯಕ್ಟ್ ಬಗ್ಗೆ ಕೋರ್ಟ್ ಏನು ಹೇಳಿದೆ ಇವತ್ತು? ಸೊ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟ್ ಅಲ್ಲಿ ಈ ಸ್ಟ್ರೈಕ್ ಮಾಡೋದು ಇಲ್ಲಿಗಲ್. ಫಸ್ಟ್ ಆ ಸ್ಟ್ರೈಕ್ ಮಾಡಿದ್ರು ಅಂದ್ರೆ ಗೌರ್ಮೆಂಟ್ ಹ್ಯಾಸ್ ಆಲ್ ದ ಪವರ್ಸ್ ಟು ಟೇಕ್ ಆಕ್ಷನ್, ಅರೆಸ್ಟ್, ಪ್ಯೂನಿಟಿವ್ ಅಪ್, ಎನಿ ಪೀನಲ್ ಪ್ರಾವಿಷನ್ಸ್ ಇದೆ. ಅದರಲ್ಲಿ ದ ಗವರ್ಮೆಂಟ್ ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೀಸ್ ಎಂಪ್ಲಾಯೀಸ್. ಯಾರು ಸ್ಟ್ರೈಕ್ಗೆ ಕರೆ ಕೊಡ್ತಾರೆ ಅಥವಾ ಏನ್ ಮಾಡ್ತಾರೆ ಅವ್ರ ಅಗೇನ್ಸ್ಟ್ ಆಕ್ಷನ್ ತಗೋಬಹುದು ಅಂತ. ಅರೆಸ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಅನ್ಸುತ್ತೆ ಇವತ್ತು. ಅರೆಸ್ಟ್ ಮಾಡಿ ಅಂತ ಏನು ಎಕ್ಸ್ಪ್ಲಿಸಿಟ್ಲಿ ಹೇಳಿಲ್ಲ, ಬಟ್ ಟೇಕ್ ಆಕ್ಷನ್. ಅರೆಸ್ಟ್ ಮಾಡಂಗಿದ್ರೆ ಅರೆಸ್ಟ್ ಮಾಡಿ. ಇಫ್ ಏನು ಈ ತರ ಸ್ಟ್ರೈಕ್ ಹಿಂಗೆ ಆರ್ಡರ್ ಕೊಟ್ಟಾದ್ಮೇಲೂ ನಡ್ಸ್ಕೊಂಡು ಹೋಗ್ತೀವಿ ಅಂತ ಬಂದ್ರೆ ಅಫ್ಕೋರ್ಸ್ ಅರೆಸ್ಟ್ ಮಾಡಬೇಕು ಅಂದ್ರೆ ಅರೆಸ್ಟ್ ಮಾಡೇ ಮಾಡ್ತಾರೆ. ಗವರ್ಮೆಂಟ್ ಕ್ಯಾನ್ ಟೇಕ್ ಎನಿ ಆಕ್ಷನ್ ಇಟ್ ವಾಂಟ್ಸ್. ಈಗ ಮತ್ತೆ ವಿಚಾರಣೆ 7ನೇ ತಾರೀಕು ಮುಂದೂಡಿದ್ದಾರೆ. ಅವ್ರ ಕಡೆನೂ ಟೆಕ್ನಿಕಲ್ ಇಶ್ಯೂಗಳನ್ನ ಇಟ್ಕೊಂಡು ಪ್ರತಿಭಟನೆಗೆ ಮತ್ತೆ ಮುಂದಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅವರ ಬೇಡಿಕೆನೂ ಕೂಡ ಅವ್ರಿಗೆ ಮುಖ್ಯ ಆಗಿರುವಂಥದ್ದು. ದಿಸ್ ವಾಸ್ ಆಲ್ಸೋ ಬ್ರಾಟ್ ನೋಟಿಸ್. ಇದೇನು ಟೆಕ್ನಿಕಲ್ ವಿಚಾರ ಅಂತ ಅಂದ್ಬಿಟ್ಟು ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಟೆಕ್ನಾಲಜಿ ಇಸ್ ವೈಡ್ ಸ್ಪ್ರೆಡ್. ಎಲ್ಲರಿಗೂ ನೆನ್ನೆ ಮಧ್ಯಾಹ್ನದಿಂದಾನೆ ಸಂಜೆಯಿಂದಾನೇ ಗೊತ್ತಾಯ್ತು ಇಲ್ಲ ಇಂಟರ್ಮ್ ಆರ್ಡರ್ ಸಿಕ್ಕಿದೆ ಅಂತ. ಇವ್ರದ್ದೇನೋ ನಾವು ಬರೀ ಒಂದೇ ಒಂದು ಯೂನಿಯನ್ ಸಂಘಟನೆನ ಇದು ಮಾಡ್ತೀವಿ ಅಂತ ಅಷ್ಟೇ ಅವ್ರದ್ದು ಇದಿತ್ತು ಹೊರತು. ಬಟ್ ಈ ಜಾಯಿಂಟ್ ಆಕ್ಷನ್ ಕಮಿಟಿ ಅನ್ನೋ ಒಂದು 5 ಸಂಘಟನೆಗಳದ ಕ್ಲಬ್ ಅಲ್ಲಿ ಅವ್ರ ಲೆಟರ್ ಹೆಡ್ ಅಲ್ಲಿ ಸ್ಟ್ರೈಕ್ ಕೊಡ್ತೀವಿ ಅಂತ ಅವ್ರು ಏನು ಅಡ್ರೆಸ್ ಕೊಟ್ಟಿದ್ದಾರೆ ಅವ್ರ ಪ್ರಕಾರ ನಾವು ಹೋಗಿ ಸರ್ವ್ ಮಾಡಿದ್ವಿ. ಇವಾಗ ಇಲ್ಲ ಬೇರೆ ಎಲ್ಲ ಸಂಘಟನೆಗಳು ಸೆಪ್ರೇಟ್ ಇದ್ದಾರೆ ಅದು ಇದು ಅಂತ ಅಂದ್ರು. ಆಯ್ತು, ನಾವು ಅವ್ರಿಗೂ ಇನ್ಫಾರ್ಮ್ ಮಾಡ್ತೀವಿ, ಅದ್ರೇನಿಲ್ಲ. ಅಫ್ಕೋರ್ಸ್ ಎಲ್ಲ ನ್ಯೂಸ್ ಇಂದ ಇದರಿಂದ ಎಲ್ಲರಿಗೂ ಗೊತ್ತೇ ಆಗುತ್ತೆ. ದೇ ಕಾಂಟ್ ಜಸ್ಟ್ ಇಗ್ನೋರ್, ಇಲ್ಲ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಪಾಯಿಂಟ್ ಇಟ್ಕೊಳಕ್ ಆಗಲ್ಲ. ಸೊ ದೇರ್ಫೋರ್ ಇವಾಗ ಗೊತ್ತಾಯ್ತು ಅಂದ್ರೆ ಅಟ್ಲೀಸ್ಟ್ ಬಂದ್ ಮುಂದೆ ಇರಬೇಕು. ಹಿಂಗೆ ಕೋರ್ಟನ್ನ ಪಾಲಿಸಲ್ಲ ಅನ್ನೋ ಆ ಧೈರ್ಯ ಅಥವಾ ತುಂಬಾ ಎಕ್ಸ್ಟ್ರಾ ಧೈರ್ಯ ತಗೊಂಡು ಬಂದ್ರೆ ಅವಾಗ ಕಂಟೆಂಪ್ಟ್ ಆಫ್ ಕೋರ್ಟು ಆಗುತ್ತೆ. ಈಗ ಬಸ್ಗಳು ಮತ್ತೆ ಕಾರ್ಯಾಚರಣೆ ಮಾಡಬೇಕು, ಫೈನಲಿ ಆರ್ಡರ್ ಅದೇ ಇರೋದು ಈಗ. ಹೌದು, ಬಸ್ಗಳು ರೆಗ್ಯುಲರ್ ಹೆಂಗೆ ನಡಿಬೇಕು ಹಂಗೆ ನಡಿಬೇಕು. ಸ್ಟ್ರೈಕ್ ಅಂತ ಯಾವತ್ತೂ ಕಾಲ್ ಔಟ್ ಮಾಡಬಾರ್ದು. ಎನಿ ಸ್ಟ್ರೈಕ್ ಇವಾಗ ನಡೀತಿದ್ರು ವಾಪಸ್ ಬಸ್ಗಳನ್ನ ಓಡ್ಸಕ್ಕೆ ಶುರು ಮಾಡಬೇಕು. ಪಬ್ಲಿಕ್ಕಿಗೆ ಹಾರ್ಮ್ ಮಾಡಬಾರ್ದು. ಅಟ್ ದಿ ಎಂಡ್ ಆಫ್ ದಿ ಡೇ ದ ಮೇನ್ ಕ್ರಕ್ಸ್ ಎಲ್ಲ ಪಾಯಿಂಟ್ ಬಂದಿದ್ದು ಹಿಂಗೆ ನೀವು ಸ್ಟ್ರೈಕ್ ಕರಿತೀರಾ ಅಂದ್ಬಿಟ್ಟು ಪಬ್ಲಿಕ್ನ ರ್ಯಾನ್ಸಮ್ನಾಗಿ ಇಟ್ಕೊಳ್ಳೋದು ಇಸ್ ವೆರಿ ರಾಂಗ್ ಅನ್ನೋದು ಪಾಯಿಂಟಿಗೆ ಬಂತು. ಇದಿಷ್ಟು PL ಹಾಕಿದಂತಹ ವಕೀಲರ ಮಾತು. ಈಗ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಏನು
ತೊಂದರೆ ಆಗ್ತಿತ್ತು. ಆ ತೊಂದರೆಯನ್ನು ಈ ಕೂಡಲೇ ಕೈ ಬಿಡಬೇಕು. ಅಂದರೆ ಏನು ಹೋರಾಟಕ್ಕೆ ಮುಂದಾಗಿದ್ರಿ, ಎಸ್ಮಾ ಇದೆ, ಇದನ್ನು ಸರ್ಕಾರ ಯಾಕೆ ಜಾರಿ ಮಾಡಬಾರ್ದು, ಈ ನಿಟ್ಟಿನಲ್ಲಿ ನೀವು ಮತ್ತೆ ಬಸ್ಗಳನ್ನು ಆಪರೇಟ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗತ್ತೆ, ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಡೈರೆಕ್ಷನ್ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.